ನವೆಂಬರ್ ಕ್ರಾಂತಿ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕುರ್ಚಿ ಖಾಲಿ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆಮೇಲೆ ಇದೆಲ್ಲ ಬಿಜೆಪಿಯ ಊಹಾಪೋಹ ಅನ್ನೋದು ಅವರ ಹೇಳಿಕೆಯಾಗಿದೆ. ಬಿಜೆಪಿಯಲ್ಲಿ 5 ಗುಂಪುಗಳಾಗಿವೆ, ಅವರು ಫಸ್ಟ್ ಅವ್ರದನ್ನು ನೋಡ್ಕೊಳ್ಳಿ. 2028ರವರೆಗೂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾರೆ, ಅದರಲ್ಲಿ ಅನುಮಾನ ಬೇಡ. ಸದ್ಯಕ್ಕಂತೂ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಇವರೊಬ್ಬರೇ ಹೇಳ್ತಿರೋದು. ಸಂಪುಟ ಪುನಾರಚನೆ ಆದರೆ ಹೈಕಮಾಂಡ್ ತೀರ್ಮಾನಿಸುತ್ತಂತೆ. ಮಾನ್ಯ ಏನೂ ಕ್ರಾಂತಿ ಇಲ್ಲ. ಬಿಜೆಪಿ ಊಹೆ ಮಾಡ್ತಾ ಇದ್ದಾರೆ. ಆ ಥರ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ. ಅವ್ರ ಪಕ್ಷದಲ್ಲಿ ನೋಡ್ಕೊಳ್ಳಿ ಕೇಳ್ರಿ, 3-4 ಗುಂಪಾಗಿದೆ. ಈಗ 3 ಗುಂಪಾಗಿತ್ತು, ಈಗ ನನ್ನ ಕೇಳ್ಪಟ್ಟೆ 5 ಗುಂಪಾಗಿದೆ ಅಂತ ಅವ್ರ ಪಕ್ಷದಲ್ಲಿ ಸರಿಪಡಿಸೋಕೆ ಹೇಳಿ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿ ಸಚಿವರು ಹೇಳ್ತಾ ಇದ್ದಾರೆ, ಕೆಲವರು ಆಗೋ ಸಾಧ್ಯ ಅದೇ ಹೈಕಮಾಂಡ್ ಸಾಧ್ಯತೆ ಇದೆ ಆಗಬೇಕಂತ ಚಿಂತನೆ ನಡೀತಾ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ. ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಏನೋ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು BJPಗೆ ಹೋಗ್ತಾರಂತ ಹೇಳ್ಬಿಟ್ಟು ಯಾರೋ ನಿಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತಾಯಿದ್ರು. ಈಗ ನಾನು ಯಾವ ಪಕ್ಷದಿಂದ ಬಂದಿರೋದು? ನಾನು ಜನತಾದಳದಿಂದ ಬಂದಿರೋದು. ಡಿ ಕೆ ಶಿವಕುಮಾರ್ ಇದೆಯಲ್ಲ, ಬ್ಲಡ್ಡೇ ಕಾಂಗ್ರೆಸ್. ಬ್ಲಡ್ ಬದಲಾವಣೆ ಮಾಡೋಕ್ಕಾಗಲ್ಲ. ಆ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದುಬಿಟ್ಟಿದೆ ಅದು. ಹಾಗಾಗಿ ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರಿಗೂ ಮುಖ್ಯಮಂತ್ರಿ ಆಗಬೇಕು, ಎಲ್ಲರಿಗೂ ಆಸೆ ಇರ್ತದೆ. ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕಂತ, ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದಮೇಲೆ ಮನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತದೆ ನಾವು ಬಯಸ್ತೀವಿ. ನಾವು ಯಾವಾಗ 28ವರೆಗೂ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ.